ನಾವು ಮುಂದೆ ನಾವು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಹುಷಾರಾಗಿ ಸರಿಯಾಗಿ ಡಿಸಿಷನ್ಸ್ ತೊಗೊಳ್ತೀವಿ. ಇಲ್ಲದೆ ಹೋದರೆ ಮತ್ತೆ ಅದೇ ಮಿಸ್ಟೇಕ್ನ ರಿಪೀಟ್ ಮಾಡ್ತಾ ಇರ್ತೀವಿ. ಸೊ ಆದ್ದರಿಂದ ನಿಮಗೆ ಇವಾಗ ಯಾವುದೋ ಜೀವನದ ಯಾವುದೋ ಒಂದು ಹಂತದಲ್ಲಿ ತೊಂದರೆ ಆಗಿದೆ ಅಂದರೆ ನೀವು ಏನು ಅನ್ಕೊಬೇಕು ಅಂದರೆ, ಜೀವನ ಅನುಭವ ಅನ್ನೋ ಒಂದು ವೇಷದಲ್ಲಿ ಒಂದು ಶಿಕ್ಷಕರು ನಮಗೆ ಒಂದು ಪಾಠ ಕಲಿಸಿದೆ ಅಂತ ನಾವು ಅನ್ಕೊಬೇಕು. ದೆರ್ ಈಸ್ ನೋ ಈಸಿ ವೇ ಟು ದ ಟಾಪ್ ಅಂತ ಒಂದು ಚಾಪ್ಟರ್ ಇದೆ. ಅಂದರೆ ನೀವು ಎತ್ತರಕ್ಕೆ ಹೋಗಬೇಕಾದ್ರೆ ಆ ಹಾದಿ ತುಂಬ ಸುಲಭವಾಗಿರೋದಿಲ್ಲ, ತುಂಬ ಕಷ್ಟದಿಂದ ಕೂಡಿರುತ್ತೆ ಅಂತ. ಅಂದರೆ ನೀವು ಯಾವುದೋ ಒಂದು ಗುರಿ ಇಟ್ಕೊಂಡು ಅದನ್ನು ತಲುಪಬೇಕಂತ ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಹಲವಾರು ಅಡಚಣೆಗಳು ಬರುತ್ತೆ, ಹಲವಾರು ಅವಮಾನಗಳು, ತಿರಸ್ಕಾರ ಇದೆಲ್ಲ ಬರುತ್ತೆ. ಇದನ್ನೆಲ್ಲ ಫೇಸ್ ಮಾಡಿಕೊಂಡೇ ನೀವು ನಿಮ್ಮ ಗುರಿನ ಮುಟ್ಟಬೇಕಾಗುತ್ತೆ. ಅವರು ಏನು ಹೇಳ್ತಾರಂದರೆ, ನಿಮ್ಮ ಒಂದು ಡ್ರೀಮ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಹಾಗಂತ ನಾವು ಯಾವುದೇ ಗುರಿಯನ್ನು ಕಡಿಮೆ ಮಾಡ್ಕೊಬೇಕು ಅಂತಲ್ಲ, ಚಾಲೆಂಜಸ್ನ ಫೇಸ್ ಮಾಡೋಕ್ಕೆ ನಾವು ರೆಡಿ ಆಗಬೇಕು ಅಂತ. ಅದರೊಳಗೆ ಒಂದು ಸಣ್ಣ ಕಥೆಯನ್ನು ಅವ್ರು ಹೇಳ್ತಾರೆ. ಏನಂದರೆ, ಒಂದು ಲೇಡಿ ಒಬ್ಬರು ಸಿಲ್ವರ್ ಸ್ಮಿತ್ ಹತ್ರ ಹೋಗ್ತಾರೆ. ಅಂದರೆ ಬೆಳ್ಳಿಯನ್ನು ಮಾಡುವಂತಹ ಒಬ್ಬ ಅಕ್ಕಸಾಲಿಗನ ಹತ್ರ ಒಂದು ಹೆಂಗಸು ಹೋಗ್ತಾರೆ. ಈ ಅಕ್ಕಸಾಲಿಗ ಏನು ಮಾಡ್ತಾನಂದರೆ, ಒಂದು ಬೆಳ್ಳಿಯ ತುಂಡನ್ನು ಆ ಕುಲುಮೆಯಲ್ಲಿ ಅದನ್ನು ಇಟ್ಕೊಂಡು ಕಾಯಿಸ್ತಾ ಇರ್ತಾನೆ. ಆ ಲೇಡಿ ಕೇಳ್ತಾರೆ, ನೀವು ಇದು ಮುಗಿಯೋವರೆಗೂ ಇಲ್ಲೇ ಕುತ್ಕೊಂಡಿರ್ಬೇಕಲ್ವ ಅಂತ. ಆಗ ಅವನು ಹೇಳ್ತಾನೆ, ಬರೀ ಕುತ್ಕೊಂಡಿರೋದಲ್ಲ, ನನ್ನ ದೃಷ್ಟಿ ಯಾವಾಗಲೂ ಅದ್ರ ಮೇಲೆ ಇರಬೇಕು, ತುಂಬ ಕಾನ್ಸಂಟ್ರೇಷನ್ ಇರಬೇಕು. ಯಾಕಂದರೆ ಒಂದೇ ಒಂದು ನಿಮಿಷ ನಾನು ಹೆಚ್ಚಾಗಿ ಇದನ್ನು ಕಾಯಿಸಿದ್ರೂ ಅದು ಹಾಳಾಗ್ಬಿಡುತ್ತೆ, ತುಂಬ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಅವ್ರು ಕೇಳ್ತಾರೆ, ಅಂದರೆ ನಿಮಗೆ ಯಾವಾಗ ಇದು ಪ್ಯೂರ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಆ ಲೇಡಿ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅದು ತುಂಬ ಸಿಂಪಲ್. ಅದು ನಾನು ಈ ಕುಲುಮೆಯಲ್ಲಿ ಈ ಬೆಳ್ಳಿ ತುಂಡನ್ನು ಕಾಯಿಸ್ತಾ ಇದ್ದೀನಿ, ನನ್ನ ನೋಟ ಯಾವಾಗಲೂ ಅದರ ಮೇಲೆ ಇರುತ್ತೆ. ಇದು ಕಾಯಿಸ್ತಾ ಕಾಯಿಸ್ತಾ ಏನಾಗುತ್ತೆ, ಅದರ ಇಂಪ್ಯೂರಿಟೀಸ್ ಅಂದರೆ ಅದರ ಬೇಡದೇ ಇರೋ ವಸ್ತುಗಳೆಲ್ಲ ಹೊರಟೋಗುತ್ತೆ. ಅದು ಪ್ಯೂರ್ ಫಾರ್ಮ್ ಬಂದಾಗ ಏನಾಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ ನನಗೆ ಅಂದರೆ, ಆ ಬೆಳ್ಳಿ ಏನಿದೆ, ಆ ಬೆಳ್ಳಿಯ ತುಂಡು ಏನಿದೆ, ಅದರಲ್ಲಿ ನನ್ನ ಒಂದು ಪ್ರತಿಬಿಂಬ ಬಂದಾಗ, ನನ್ನ ರಿಫ್ಲೆಕ್ಷನ್ ಬಂದಾಗ ನನಗೆ ಗೊತ್ತಾಗುತ್ತೆ ಅದು ಪ್ಯೂರ್ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಏನು ಅಂದರೆ, ಈ ಜೀವನವನ್ನು ಕುಲುಮೆಯಲ್ಲಿ ನಮಗೆ ಈ ಕಷ್ಟಗಳಲ್ಲಿ ದೇವರು ನಮ್ಮನ್ನ ಹಾಕಿ ಅದನ್ನು ನಮ್ಮನ್ನ ಸುಡ್ತಾ ಇದ್ದಾನೆ ಅಂತ ನಾವು ಅಂದ್ಕೊಂಡ್ರೆ, ದೇವರು ನಮ್ಮ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾ ಇದ್ದಾನೆ. ನಾವು ಆ ಸಮಸ್ಯೆಗಳಲ್ಲಿ ಬೆಂದು ಹೋಗ್ತಾ ಇರಬೇಕಾದ್ರೆ ಅದರಿಂದ ನಮ್ಮ ಒಂದು ಇಂಪ್ಯೂರಿಟೀಸ್ ಏನಿದೆ, ನಮಗೆ ಬೇಡವಾದ ವಿಷಯಗಳೆಲ್ಲ ಏನಿದೆ ಅದೆಲ್ಲ ಹೊರಟೋಗುತ್ತೆ. ಒಂದು ಪ್ಯೂರ್ ಫಾರ್ಮ್ ನಾವು ಬರ್ತೀವಿ. ಆಗ ದೇವರ ಒಂದು ಪ್ರತಿಬಿಂಬ ಅದ್ರಲ್ಲಿ ಕಾಣುತ್ತೆ. ಆಗ ನಮಗೆ ಏನು ಅದು ಸಿಗಬೇಕು ಅದನ್ನ ನಮಗೆ ಕೊಡ್ತಾನೆ ಅಂತ ಅವರು ಒಂದು ಕಥೆಯನ್ನು ಹೇಳ್ತಾರೆ. ಸೊ ಜೀವನದಲ್ಲಿ ನಮಗೆ ಏನೇನು ಸಮಸ್ಯೆಗಳು ಬರುತ್ತೆ ಅದೆಲ್ಲ ನಮ್ಮ ಒಂದು ಇಂಪ್ಯೂರಿಟೀಸ್ನ, ನಮ್ಮಲ್ಲಿರುವ ಒಂದು ಕೆಟ್ಟ ಗುಣಗಳನ್ನೆಲ್ಲ ತೆಗೆದು ನಮ್ಮ ಒಂದು ಪ್ಯೂರ್ ಫಾರ್ಮ್ಗೆ ತರೋದಕ್ಕೆ, ಅಂದರೆ ಈ ಅನುಭವಗಳಿಂದ ನಾವು ಏನು ವಿಷಯಗಳನ್ನ ಕಲ್ತ್ಕೊಳ್ತೀವಿ ಅದರಿಂದ ನಾವು ಎಷ್ಟು